ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ 2025ರ ಟೂರ್ನಿಯ 3ನೇ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ಹಾಂಕಾಂಗ್ ವಿರುದ್ಧ 7 ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ. ಸತತ 2 ಪಂದ್ಯಗಳಲ್ಲಿ ಸೋಲು ಕಂಡಿರುವಂತಹ ಹಾಂಕಾಂಗ್ ತಂಡ ಬಹುತೇಕ ಟೂರ್ನಿಯಿಂದ ಹೊರಬಿದ್ದಂತಾಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಹಾಂಕಾಂಗ್ 144 ರನ್ಗಳ ಗುರಿ ನೀಡಿತ್ತು. ಈ ಟಾರ್ಗೆಟ್ ಬೆನ್ನತ್ತಿದಂತಹ ಬಾಂಗ್ಲಾದೇಶ ತಂಡದ ನಾಯಕ ಲಿಟನ್ ದಾಸ್ ಸಿಡಿಸಿದ ಅರ್ಧ ಶತಕ ಹಾಗೆ ಹೃದಯ್ ಅವರ 36 ರನ್ಗಳ ಅಜೇಯ ಆಟದ ನೆರವಿನಿಂದ 17.4 ಓವರ್ಗಳಲ್ಲಿ ಟಾರ್ಗೆಟ್ ರೀಚ್ ಆಗಿದೆ. ಏಷ್ಯಾ ಕಪ್ನಲ್ಲಿ ಇವತ್ತು ಪಾಕಿಸ್ತಾನ ಮತ್ತು ಒಮಾನ್ ತಂಡಗಳ ನಡುವೆ ಫೈಟ್ ನಡೆಯಲಿದೆ. ಸೆಪ್ಟೆಂಬರ್ 14ರಂದು ಭಾರತ ವಿರುದ್ಧದ ಪಂದ್ಯಕ್ಕೂ ಮೊದಲು ಪಾಕಿಸ್ತಾನ ತಂಡ ಈ ಪಂದ್ಯವನ್ನ ಗೆಲ್ಲೇಬೇಕಾದಂತ ಪ್ರೆಷರ್ನಲ್ಲಿದೆ. ಯುಎಇನಲ್ಲಿ ನಡೆದ ತ್ರಿಕೋನ ಸರಣಿಯಲ್ಲಿ ಗೆದ್ದಿರುವಂತಹ ಪಾಕಿಸ್ತಾನ ಅದೇ ಕಾನ್ಫಿಡೆನ್ಸ್ ನಲ್ಲಿ ಪ್ರದರ್ಶನ ನೀಡೋಕೆ ಕಾಯ್ತಾ ಇದೆ. ಪಾಕ್ ತಂಡವನ್ನ ಸಲ್ಮಾನ್ ಅಲಿ ಅಘಾ ಲೀಡ್ ಮಾಡಿದ್ರೆ ಒಮಾನ್ ತಂಡಕ್ಕೆ ಜತೀಂದರ್ ಸಿಂಗ್ ಕ್ಯಾಪ್ಟನ್ ಆಗಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಕಣಕ್ಕಿಳಿಯುವ ಮೊದಲೇ ಪಾಕ್ ತಂಡಕ್ಕೆ ಹೊಡೆತ ಬಿದ್ದಿದೆ. ಸೆಪ್ಟೆಂಬರ್ 12ರಂದು ಒಮಾನ್ ವಿರುದ್ಧ ತನ್ನ ಮೊದಲ ಪಂದ್ಯವನ್ನು ಆಡಬೇಕಿದೆ. ಆದರೆ ತಂಡದ ನಾಯಕ ಸಲ್ಮಾನ್ ಅಲಿ ಅಘಾ ಅವರ ಫಿಟ್ನೆಸ್ ಸಮಸ್ಯೆ ತಂಡದ ನಿದ್ದೆಗೆಡಿಸಿದೆ. ಕುತ್ತಿಗೆ ನೋವಿನಿಂದ ಬಳಲ್ತಾ ಇರುವಂತಹ ಸಲ್ಮಾನ್ ತಂಡದೊಂದಿಗಿನ ಅಭ್ಯಾಸದಿಂದ ದೂರ ಉಳಿದಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಬ್ಯಾಂಡೇಜ್ ಅನ್ನು ಹಾಕಲಾಗಿದ್ದು ಪ್ಲೇಯಿಂಗ್ 11ನಲ್ಲಿ ಇರ್ತಾರೋ ಅಥವಾ ಇಲ್ವಾ ಅನ್ನುವಂತ ಅನುಮಾನ ಮೂಡಿಸಿದೆ. ಸೆಪ್ಟೆಂಬರ್ 12ರಂದು ನಡೆಯಲಿರುವಂತಹ ಪಂದ್ಯದಲ್ಲಿ ಭಾರತವನ್ನ ಸೋಲಿಸುವುದಾಗಿ ಪಾಕಿಸ್ತಾನದ ಕೋಚ್ ಆಗಿರುವಂತಹ ಮೈಕ್ ಹಸೇನ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. T20 ವಿಶ್ವಕಪ್ ಹಾಗೆ ಏಷ್ಯಾ ಕಪ್ನ ಹಾಲಿ ಚಾಂಪಿಯನ್ ಭಾರತ ತಂಡ ಈಗ ಉತ್ತಮ ಫಾರ್ಮ್ನಲ್ಲಿದೆ. ಹಾಗೆ ಆತ್ಮವಿಶ್ವಾಸದಿಂದ ತುಂಬಿದೆ ಅನ್ನೋದು ನಮಗೂ ಕೂಡ ಗೊತ್ತಿದೆ. ಅವರ ಇತ್ತೀಚಿನ ಪ್ರದರ್ಶನವನ್ನ ನೋಡಿದ್ರೆ ಹೀಗನಿಸೋದು ಸಹಜನೇ. ಆದರೆ ನಮ್ಮ ತಂಡ ಕೂಡ ಸಾಕಷ್ಟು ಸುಧಾರಣೆ ಕಂಡಿದೆ. ನಮ್ಮ ಬೌಲಿಂಗ್ ವಿಭಾಗ ಸೂಪರ್ ಸ್ಟ್ರಾಂಗ್ ಆಗಿದೆ. ವಿಶ್ವದ ಅತ್ಯುತ್ತಮ ಸ್ಪಿನ್ನರ್ ಎನಿಸಿಕೊಂಡಿರುವಂತ ಮೊಹಮ್ಮದ್ ನವಾಜ್ ನಮ್ಮ ತಂಡದಲ್ಲಿದ್ದಾರೆ. ತ್ರಿಕೋನ ಸರಣಿಯಲ್ಲಿ ಗೆದ್ದಿರೋ ನಾವು ಭಾರತವನ್ನು ಕೂಡ ಸೋಲಿಸ್ತೇವೆ ಎಂದಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಬಗ್ಗೆ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಹಾಕಿದಂತ ಪೋಸ್ಟ್ ಹಲ್ಚಲ್ ಎಬ್ಬಿಸಿದೆ. ಭಾನುವಾರ ನಡೆಯಲಿರುವಂತಹ ಈ ಪಂದ್ಯದ ಬಗ್ಗೆ ಫೋಟೋವನ್ನು ಹಾಕಿದ್ದು ಇದರಲ್ಲಿ ಭಾರತ ತಂಡದ ಲೋಗೋ ಇದೆ. ಆದರೆ ಪಾಕ್ ಪಂದ್ಯದ ಲೋಗೋ ಸ್ಥಳವನ್ನ ಖಾಲಿ ಬಿಡಲಾಗಿದೆ. ಹಾಗೆ ಪಂದ್ಯ ನಡೆಯುವಂತಹ ದಿನಾಂಕ, ಸಮಯ ಮತ್ತು ಸ್ಥಳವನ್ನ ಮಾತ್ರ ಉಲ್ಲೇಖ ಮಾಡಲಾಗಿದೆ. ಪಾಕ್ ಲೋಗೋ ಇಲ್ಲದೆ ಇರುವುದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೆಲವರು PBKS ನಡೆಯನ್ನ ಬೆಂಬಲಿಸಿದ್ದಾರೆ. ಭಾರತ T20 ತಂಡದ ಸ್ಟಾರ್ ಓಪನರ್ ಅಭಿಷೇಕ್ ಶರ್ಮಾ ತಮ್ಮ ಏಷ್ಯಾ ಕಪ್ ಅಭಿಯಾನವನ್ನು ಅದ್ಭುತವಾಗಿ ಆರಂಭ ಮಾಡಿದ್ದಾರೆ. UAE ವಿರುದ್ಧ ಬ್ಯಾಟಿಂಗ್ ಮಾಡಿದಂತ ಇವರು 3 ಸಿಕ್ಸರ್ ಮತ್ತು 2 ಬೌಂಡ್ರಿಗಳೊಂದಿಗೆ ಕೇವಲ 16 ಎಸೆತಗಳಲ್ಲಿ 30 ರನ್ಗಳನ್ನು ಕಲೆ ಹಾಕಿದ್ರು. ಪಾಕಿಸ್ತಾನ ವಿರುದ್ಧ ಪಂದ್ಯಕ್ಕೂ ಮುನ್ನ ಅಭಿಷೇಕ್ ತಂದೆ ರಾಜ್ಕುಮಾರ್ ತಮ್ಮ ಮಗನ ಪ್ರದರ್ಶನದ ಬಗ್ಗೆ ಮಾತನಾಡಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಪಂದ್ಯ ಹಾಗೆ ಏಷ್ಯಾ ಕಪ್ ಗೆಲ್ಲೋಕೆ ಅಭಿಷೇಕ್ ಶರ್ಮಾ ಅತ್ಯುತ್ತಮ ಪ್ರದರ್ಶನ ನೀಡಬೇಕು ಅಂತ ಬಯಸೋದಾಗಿ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಪತ್ನಿ ಅನುಷ್ಕಾ ಶರ್ಮಾರನ್ನ ನ್ಯೂಜಿಲೆಂಡ್ನ ಕೆಫೆಯೊಂದರಿಂದ ಸಿಬ್ಬಂದಿ ಹೊರಕಳಿಸಿದ್ದ ಬಗ್ಗೆ ಭಾರತದ ಸ್ಟಾರ್ ಕ್ರಿಕೆಟ್ ಆಟಗಾರ್ತಿ ಜೆಮಿಯಾ ರೋಡ್ರಿಗಸ್ ಹೇಳಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭಾರತ ಮಹಿಳಾ ಮತ್ತು ಪುರುಷರ ತಂಡ ತಂಗಿದ್ದ ಹೋಟೆಲ್ನ ಕೆಫೆಯಲ್ಲಿ ಸ್ಮೃತಿ ಮಂದಾನ, ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಜೊತೆ ಜೇಮಿಯಾ ಸುಮಾರು 4 ಗಂಟೆಗಳಿಗೂ ಹೆಚ್ಚು ಕಾಲ ಕುಳಿತು ಮಾತನಾಡಿದ್ರು. ಈ ವೇಳೆ ಕೆಫೆಯ ಸಿಬ್ಬಂದಿ ಎಲ್ಲರನ್ನೂ ಕೂಡ ಹೊರಹೋಗುವಂತೆ ಕಳಿಸಿದ್ರು ಅಂತ ರೋಡ್ರಿಗಸ್ ಹೇಳ್ಕೊಂಡಿದ್ದಾರೆ. ಇಂಜುರಿ ಕಾರಣದಿಂದ ಕಳೆದೊಂದು ವರ್ಷದಿಂದ ಮೈದಾನದಿಂದ ದೂರವೇ ಉಳಿದಿದ್ದಂತ ಶ್ರೇಯಾಂಕ ಪಾಟೀಲ್ ಕೊನೆಗೂ ಕೂಡ ಕಂಬ್ಯಾಕ್ ಮಾಡಿದ್ದಾರೆ. ಮಹಿಳಾ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬಾರ್ಬಡೋಸ್ ರಾಯಲ್ಸ್ ತಂಡದ ಪರವಾಗಿ ಗಯಾನಾ ಅಮೆಜಾನ್ ವಾರಿಯರ್ಸ್ ವಿರುದ್ಧ ಕಣಕ್ಕಿಳಿದಿದ್ರು. ಕ್ರೀಡಾಂಗಣಕ್ಕೆ ಮರಳಿದ್ದಕ್ಕೆ ಖುಷಿಯಿಂದ ಕಣ್ಣೀರಿಟ್ಟಿದ್ದಾರೆ. ಈ ಪಂದ್ಯದಲ್ಲಿ 3 ಓವರ್ಗಳನ್ನು ಬೌಲ್ ಮಾಡಿ 33 ರನ್ಗಳನ್ನು ನೀಡಿ ಯಾವುದೇ ವಿಕೆಟ್ ಪಡೆದಿಲ್ಲ. ಆದರೆ ಮತ್ತೆ ಕ್ರಿಕೆಟ್ ಆಡೋಕೆ ಸಾಧ್ಯವಾಗಿದ್ದಕ್ಕೆ ಭಾವುಕರಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ನ್ಯಾನೋ ಬನಾನಾ ಫೋಟೋ ಟ್ರೆಂಡ್ ಜೋರಾಗಿದ್ದು RCB ಕೂಡ ಫೋಟೋಗಳನ್ನು ಹಂಚಿಕೊಂಡಿದೆ. AI ಮೂಲಕ ರಚಿಸುವ 3D ಇಮೇಜ್ಗಳನ್ನು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿದೆ. 2025ರ IPL ಜರ್ನಿಯಲ್ಲಿ ಆಟಗಾರರ ಕೆಲ ಮೆಮೊರಬಲ್ ಕ್ಷಣಗಳನ್ನು ಆಪ್ ಮೂಲಕ 3D ಇಮೇಜ್ಗಳಾಗಿ ಪರಿವರ್ತಿಸಿ ಫೋಟೋಗಳನ್ನು ಪೋಸ್ಟ್ ಮಾಡಿದೆ. ಅದರಲ್ಲೂ IPL ಟ್ರೋಫಿ ಗೆದ್ದಾಗ ವಿರಾಟ್ ಕೊಹ್ಲಿ ಕಣ್ಣೀರಿಟ್ಟಿದ್ದ ಫೋಟೋ ಕೂಡ ಮೇನ್ ಅಟ್ರಾಕ್ಷನ್ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಮಿತ್ರ ಚಾರ್ಲಿ ಕಿರ್ಕ್ ಬುಧವಾರ ಗುಂಡೇಟಿಗೆ ಬಲಿಯಾಗಿದ್ರು. ಈ ಸಾವಿನ ಬಗ್ಗೆ RCBಯ ಮಾಜಿ ನಾಯಕ ಫಾಫ್ ಡುಪ್ಲೆಸಿಸ್ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು, ಮೊದಲಿಗೆ ಕಿರ್ಕ್ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಬಳಿಕ ಅಮೆರಿಕ ತನ್ನ ನಾಗರಿಕರಿಗೆ ಬಂದೂಕುಗಳನ್ನು ಸುಲಭವಾಗಿ ಪಡೆಯೋಕೆ ಯಾಕೆ ಅವಕಾಶ ನೀಡುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.